ನಿನ್ನೆ ಸ್ಟಾರ್ಟ್ ಮಾಡಿದ್ದು ಟೀಚಿಂಗ್ ಆಪ್ಟಿಟ್ಯೂಡ್ UGC ನೆಟ್ಗೆ ಟಾರ್ಗೆಟ್ ಏನು ಅಂತ ಹೇಳಿದ್ದೆ 40 ಔಟ್ ಆಫ್ 50 ಇದು ಟಾರ್ಗೆಟ್ ನಮ್ಮದು UGC ನೆಟ್ ನ. ಅದಕ್ಕೆ ಸಾಕಷ್ಟು ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಆಮೇಲೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದ್ರಿಂದ ನೀವೇನು ಕಳ್ಕೊಳ್ಳೋಲ್ಲ, ಅವ್ರಿಗೂ ಕೂಡ ಜ್ಞಾನ ಪಡಿಸ್ತೀರಾ. ಅದಕ್ಕೋಸ್ಕರ ಇವತ್ತು ನಾವು ಮಾತಾಡ್ತಾ ಇರೋದು ಏನು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನ ಮಾತಾಡ್ತಾ ಇದ್ದೀನಿ. ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ನಿಮಗೆ 3 ವರ್ಡ್ ಫೆಮಿಲಿಯರ್ ಆಗಬೇಕು ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ. ಅದು ಯಾವುದು ಅಂದ್ರೆ ಅಥಾರಿಟೇರಿಯನ್. ಈ ವರ್ಡ್ ನೀವು ಸಾಕಷ್ಟು ಬಾರಿ ಕೇಳಿರ್ತೀರಾ, ಆಮೇಲೆ ಅದ್ರ ಮೀನಿಂಗು ಕೂಡ ನಿಮಗೆ ಗೊತ್ತಿರುತ್ತೆ, ಆದ್ರೆ ಯೂಸ್ ಮಾಡ್ತಾ ಇರೋದು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತಿರಲ್ಲ. ಇದು ಡೆಮೋಕ್ರೆಟಿಕ್. ನೆಕ್ಸ್ಟ್ ಬರೋದಾದ್ರೆ ಲೆಜಿಫ್ರೇಲ್ ಅಂದ್ರೆ ಇದು ಫ್ರೀ ಅಂದ್ರೆ ಫ್ರೀ ಅಂತ, ಲೆಜಿಸ್ಲೇಟೆಡ್ ಅಂದ್ರೆ ಫ್ರೀ ಅಂತ ಅರ್ಥ. ಈಗ ಈ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಇದು ಹೇಗೆ ಬಂತು? ನಿಮ್ಗೆ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ, ಅಥಾರಿಟೇರಿಯನ್, ಡೆಮೋಕ್ರೆಟಿವ್ ಮತ್ತೆ ಲೆಜಿಸ್ಲೇಟೆಡ್ ಏನಕ್ಕೆ ಬಂತು? ಅದು ಟೀಚಿಂಗ್ ಆಪ್ಟಿಟ್ಯೂಡ್ ಹೆಂಗ್ ಬಂತು ಅಂದ್ರೆ ಇದು ಅಪ್ರೋಚ್ಗಳು ಟೀಚರ್ ಯೂಸ್ ಮಾಡೋದು. ಈ 3 ಅಪ್ರೋಚ್ಗಳು ಟೀಚರ್ ಯೂಸ್ ಮಾಡ್ತಾರೆ. ಅಥಾರಿಟೇರಿಯನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಥಾರಿಟೇರಿಯನ್ ಅಲ್ಲಿ ಒಬ್ಬ ಟೀಚರ್ ಬರ್ತಾನೆ, ಪಾಠ ಮಾಡ್ತಾನೆ, ತನ್ನ ಪಾಡಿಗೆ ಹೋಗ್ತಾನೆ, ಆಯ್ತಾ? ಅದೇ ಡೆಮೋಕ್ರಟಿಯಲ್ಲಿ ನಿಮ್ಗೆ ಡೆಮೋಕ್ರಸಿ ಇದ್ರೆ ಗೊತ್ತು. ಡೆಮೋಕ್ರಟಿಯನ್ ಅಲ್ಲಿ ಸ್ಟೂಡೆಂಟ್ ಮತ್ತು ಟೀಚರ್ ನಡುವೆ ಇಂಟರಾಕ್ಷನ್ ಇರುತ್ತೆ. ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಮತ್ತೆ ಲೆಜಿಟಿಮೇಟ್ ಅಥವಾ ಫ್ರೀ ಫ್ಲೋಯಿಂಗ್ ಅಲ್ಲಿ ನಿಮಗೆ ಇಂಟರಾಕ್ಟಿವ್ ಸೆಷನ್ಗಳು ಇರುತ್ತೆ. ಜಸ್ಟ್ ಲೈಕ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ಹಾಗೆ ಸ್ಟೂಡೆಂಟ್ಸ್ಗಳು ಫ್ರೀ ಆಗಿ ಲೆಕ್ಚರರ್ನ ಕೇಳಬಹುದು. ಇದು ಅಥಾರಿಟೇರಿಯನ್, ಡೆಮೋಕ್ರೆಟಿಕ್ ಅಂಡ್ ಲೆಜಿಟಿಮೇಟ್ ಫ್ರೀನೆಸ್ ಅನ್ನೋ 3 ವರ್ಡ್ ಯಾಕೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಮಾತ್ರ ಬಳಸೋದು ಅಂದ್ರೆ ನೋಡ್ಕೊಳ್ಳಿ. ಅಥಾರಿಟೇರಿಯನ್ನಲ್ಲಿ ಟೀಚರ್ ಒಬ್ಬ ಅಥಾರಿಟಿಯಾಗಿ ವರ್ಕ್ ಮಾಡ್ತಾನೆ, ಅವ್ನು ಹೇಳಿದ್ದೆ ರೈಟು ಅಂತ ವರ್ಕ್ ಆಗುತ್ತೆ. ಅದೇ ಡೆಮೋಕ್ರಸಿಯಲ್ಲಿ ಗಿವ್ ಅಂಡ್ ಟೇಕ್ ಪಾಲಿಸಿ ಇರುತ್ತೆ. ಲೆಜಿಟಿಮೇಟ್ ಅಲ್ಲಿ ನಿಮಗೆ ಇಂಟರಾಕ್ಟಿವ್ ಸೆಷನ್ ಮತ್ತೆ ಡೌಟ್ ಕ್ಲಿಯರಿಂಗ್ ಸೆಷನ್ ನಡೆಯುತ್ತೆ. ಇಷ್ಟು ನಿಮಗೆ ಜ್ಞಾಪಕ ಇದ್ರೆ ಇದರಲ್ಲಿ ಟೀಚರ್ ಈಸ್ ಎ ಕ್ವಶನ್ ಏನ್ ಕೇಳಬಹುದು ಅಂದ್ರೆ ಟೀಚರ್ ಈಸ್ ಎ ಬೆಸ್ಟ್ ಟೀಚರ್ ಅಪ್ರೋಚ್ ಫಾರ್ ಸಕ್ಸಸ್ಫುಲ್ ಟೀಚಿಂಗ್ ಅಂತ ಕೇಳಿ ಆಪ್ಷನ್ ಅಲ್ಲಿ ಅಥಾರಿಟೇರಿಯನ್, ಡೆಮೋಕ್ರೆಟಿಕ್, ಲೆಜಿಟಿಮೇಟಿವ್ ಆರ್ ನಾಟ್ ಕೇರಿಂಗ್ ಅಂತ ಕೇಳಿದ್ರೆ ನಿಮ್ಗೆ ಬೆಸ್ಟ್ ಯಾವುದು? ಲೆಜಿಟಿಮೇಟಿವ್. ಅಂದ್ರೆ ಅವ್ರ ಇಂಟರಾಕ್ಷನ್ ಕೂಡ ಮಾಡ್ಬೋದು, ಮತ್ತೆ ಅವ್ರಿಗೆ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಮಾಡ್ಕೋಬಹುದು.